ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ, ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿಗಾಗಿ 1000 ಕೋಟಿ ಅನುದಾನ, ಶಾಸಕ ಹಂಪನಗೌಡ ಬಾದರ್ಲಿ. ನಗರದಲ್ಲಿ ಮುಂಗಾರು ಕಾರು ಹುಣ್ಣಿಮೆ ನಿಮಿತ್ತ ಜೂನ್ 20 ಮತ್ತು 21ರಂದು ವಿವಿಧ ಸ್ಪರ್ಧೆ. ಡಾಕ್ಟರ್ ನಾಗರಾಜ್ ಕಾಟ್ವಾ ಅವರನ್ನು ವರ್ಗಾವಣೆ ಮಾಡಬಾರದು, ದೇವೇಂದ್ರಗೌಡ. ಸಾಲುಗುಂದ ಸರ್ಕಾರಿ ಪ್ರೌಢಶಾಲೆಗೆ ಕೊಠಡಿ ನಿರ್ಮಿಸಲು ಶಾಸಕರಿಗೆ ಮನವಿ. ಜೂನ್ 19, 20, 21ರಂದು ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಉಚಿತ ಯೋಗ ಶಿಬಿರ. ವಾರ್ತೆಗಳ ವಿವರ. ತಾಲೂಕಿನ ರೌಡ್ಕುಂದ, ಮುಕ್ಕುಂದ ಹಾಗೂ ಸಾಲುಗುಂದ ಪಂಚಾಯತ್ ವ್ಯಾಪ್ತಿಯ 5 ಕಾಮಗಾರಿಗಳಿಗೆ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಹಂಪನಗೌಡ ಬಾದರ್ಲಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ನಂತರ ಮಾತನಾಡಿದ ಅವರು, ಗ್ರಾಮೀಣ ಅಭಿವೃದ್ಧಿ ಸಚಿವರಾದ ಪ್ರಿಯಾಂಕ ಖರ್ಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗ್ರಾಮೀಣ ಅಭಿವೃದ್ಧಿಗಾಗಿ ಸುಮಾರು 1000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತಿ ವರ್ಷ 5,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುತ್ತಿದ್ದು, ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹೆಚ್ಚು ಒತ್ತು ಕೊಡುತ್ತಿದೆ. ಈ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಕ್ಷೇತ್ರವನ್ನು ಮತ್ತು ಕ್ಷೇತ್ರದ ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿ ಪಥದೆಡೆಗೆ ಸಾಗಿಸುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಕಲ್ಯಾಣ ಪಥ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ರಸ್ತೆ ಕಾಮಗಾರಿ ಪೂಜೆಯನ್ನು ನೆರವೇರಿಸಿದ್ದು, ನಿಗದಿತ ಅವಧಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಿ ಗ್ರಾಮೀಣ ರಸ್ತೆ ಅಭಿವೃದ್ಧಿಯ ನಿಟ್ಟಿನಲ್ಲಿ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಸಾಲುಗುಂದ ಗ್ರಾಮದಲ್ಲಿ ನೂತನ ನಾಡ ಕಚೇರಿ ಕಾಮಗಾರಿಗೆ ಭೂಮಿ ಪೂಜೆ, ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಕಂದಾಯ ಇಲಾಖೆಯು ಸಂಪೂರ್ಣ ಡಿಜಿಟಲ್ ಆಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ, ರೈತರಿಗೆ ಎಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಆನ್ಲೈನ್ ತಂತ್ರಾಂಶದಲ್ಲಿ ದೊರೆಯಲಿದೆ. ಸಾಲುಗುಂದ ಗ್ರಾಮ ದೊಡ್ಡ ಗ್ರಾಮೀಣ ಪ್ರದೇಶ. ಏತ ನೀರಾವರಿ 174 ಕೋಟಿ ಅನುದಾನದಲ್ಲಿ 17,000 ಎಕರೆ ಭೂಮಿಗೆ ಕಾಲುವೆ ಮೂಲಕ ನೀರು ಹರಿಸುವ ಯೋಜನೆಗೆ ಚಾಲನೆ ಕೊಡಲಾಗಿದೆ. ಅಂಬಾಮಠದಲ್ಲಿ 10 ಲಕ್ಷ ನೀರು ಇಡಿಸುವ ಗ್ಯಾಲರ್ ನಿರ್ಮಾಣ ಮಾಡಿ ಟ್ಯಾಂಕ್ನಿಂದ ನೇರವಾಗಿ ನಿಮ್ಮ ಮನೆಯ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡಲಾಗುವುದು ಮತ್ತು ಅಂಬಾಮಠದಲ್ಲಿ ಡಿಗ್ರಿ ಕಾಲೇಜ್ ನಿರ್ಮಾಣ ಮಾಡಲಾಗುವುದು. ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ಹಾಗೆ 15 ಕೋಟಿ ವೆಚ್ಚದಲ್ಲಿ ಅಂಬಾದೇವಿ ದೇವಸ್ಥಾನವು ನಿರ್ಮಾಣವಾಗುತ್ತಿದೆ. ಮುಂದಿನ ವರ್ಷ ಜಾತ್ರೆ ಬರುವುದರೊಳಗೆ ಗರ್ಭಗುಡಿ ಮತ್ತು ಮಂಟಪ ರೆಡಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ರೌಡ್ಕುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅನ್ನಪೂರ್ಣ, ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ, PDO ಆಶಾ, ವೀರಭದ್ರಪ್ಪ, ಬಲು ಸುಬ್ರಹ್ಮಣ್ಯಂ, ಬಲು ಶ್ರೀನಿವಾಸ್, ಗನ್ನಿ ಶ್ರೀನಿವಾಸ್, ಕರುಟೂರಿ ಪ್ರಸಾದ್, ಅಶೋಕ್ ಭೂಪಾಲ್ ಜಾಗೀರ್ದಾರ್, ಸಿಂಹಾದ್ರಿ ಶ್ರೀನಿವಾಸ್, ರಂಗನಗೌಡ, ರಾಮನಗೌಡ ಮಲ್ಕಾಪುರ್, ಲಿಂಗಪ್ಪ ಧಡಿಸೂಗೂರ್, ಅಶೋಕ್ ಉಮ್ಲುಟಿ, ಎನ್ ಅಮರೇಶ್, ರಾಜಗೌಡ ಬಾದರ್ಲಿ, ಬಸವರಾಜ್ ಹಿರೇಗೌಡರ್, ಸೋಮನಗೌಡ ಬಾದರ್ಲಿ, ಸಾಯಿ ರಾಮಕೃಷ್ಣ, ಅಧಿಕಾರಿಗಳಾದ AEE ಭರತ್ ಕುಮಾರ್, AE ಕೌಶರ್ ಪಾಷಾ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಏನೇನು ಸಮಸ್ಯೆಗಳಿದ್ದು ಅವೆಲ್ಲ ಸಮಸ್ಯೆಗಳಿಗೆ ತಿಲಾಂಜಲಿಯನ್ನು ಇದ್ದು ಕೃಷ್ಣ ಬೈರೇಗೌಡರು ಬಹಳಷ್ಟು ಶ್ರಮ ವಹಿಸಿ ಒಳ್ಳೆ ಅತ್ಯುತ್ತಮವಾದ ಕಂದಾಯ ಇಲಾಖೆ ಮಂತ್ರಿಗಳ ಒಂದು ಸ್ಥಾನಕ್ಕೆ ಅವರು ಬಂದಿದ್ದಾರೆ. ಬಹಳ ಬದಲಾವಣೆ ಅಂದ್ರೆ ಬಹಳ ಬದಲಾವಣೆಗಳು, ಮ್ಯಾಪ್ಗಳು, ಕಂಪ್ಲೀಟ್ ಮ್ಯಾಪ್ಗಳು, ನಿಮ್ಮ ಕಾಗದ ಪತ್ರಗಳು, ನಿಮ್ಮ ಸರಹದ್ದುಗಳು, ತಿದ್ದುಪಡಿಗಳು, ಇವಕ್ಕೆ ಏನೇನು ಸಮಸ್ಯೆ ಇದು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ನನ್ನನ್ನು 5ನೇ ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದ ಪೂರ್ವದಲ್ಲಿ 5,000 ತಿದ್ದುಪಡಿ ಉಳಿದು ಪಾಣಿಗಳು ಅವೆಲ್ಲವನ್ನು ಕೂಡ ಇವನ್ನೆಲ್ಲ ತಾಂತ್ರಿಕತೆ ಮೂಲಕ ಬಹಳಷ್ಟು ಬದಲಾವಣೆಗಳನ್ನು ತಂದು ಬಹಳಷ್ಟು ಹೆಚ್ಚು ಕಡಿಮೆ 65% ಕೆಲಸಗಳು ಮುಗಿಸುವಂತ ಹಂತದಲ್ಲಿ ಇವತ್ತು ಕಂದಾಯ ಇಲಾಖೆ. ರೈತ ಕಾರ ಹುಣ್ಣಿಮೆ ಸಾಂಸ್ಕೃತಿಕ ಕ್ರೀಡಾ ಉತ್ಸವ ಟ್ರಸ್ಟ್ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಂಗಾರು ಕಾರು ಹುಣ್ಣಿಮೆ ನಿಮಿತ್ತ ಜೂನ್ 20 ಹಾಗೂ 21ರಂದು ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಸ್ಪರ್ಧೆಯಲ್ಲಿ ಭಾಗವಹಿಸುವವರು ನಾಳೆಯ ಒಳಗಾಗಿ ನೋಂದಾಯಿಸಲು ರೈತ ಮುಖಂಡ ರವಿಗೌಡ ಮಲ್ದಗುಡ್ಡ ತಿಳಿಸಿದ್ದಾರೆ. ಮುಂಗಾರು ಕಾರು ಹುಣ್ಣಿಮೆ ನಿಮಿತ್ತ ಜೂನ್ 20 ಮತ್ತು 21ರಂದು ವಿವಿಧ ಸ್ಪರ್ಧೆಗಳನ್ನು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಂತರ ಟ್ರಸ್ಟ್ ಸದಸ್ಯ ವೀರೇಶ್ ಯಡಿಯೂರ್ಮಠ ಮಾತನಾಡಿ, ಜಿಲ್ಲಾ ಮಟ್ಟದ ಸ್ಪರ್ಧೆ ಜೂನ್ 20ರಂದು ಹಾಗೂ ತಾಲೂಕು ಮಟ್ಟದ ಸ್ಪರ್ಧೆ ಜೂನ್ 21ರಂದು ನಡೆಯಲಿದೆ. APMC ಕಾರ್ಯಾಲಯದಲ್ಲಿ ಜೂನ್ 19ರೊಳಗಾಗಿ ನೋಂದಾಯಿಸಿ ಎಂದು ಮನವಿ ಮಾಡಿದರು. ಕುಷ್ಟಗಿ ರಸ್ತೆಯಲ್ಲಿರುವ ಹಳೆ ಜಾನುವಾರುಗಳ ಸಂತೆ ಜಾಗದಲ್ಲಿ
ಜೂನ್ 20ರಂದು ಬೆಳಗ್ಗೆ 8 ಗಂಟೆಯಿಂದ 2.1 ಟನ್ ತೂಕದ ಜೋಡೆತ್ತುಗಳಿಂದ ಭಾರವಾದ ಕಲ್ಲು ಎಳೆಯುವ ಸ್ಪರ್ಧೆ, ಜೋಡೆತ್ತುಗಳಿಂದ ಬಂಡಿಯನ್ನು ಓಡಿಸುವ ಸ್ಪರ್ಧೆ, ಸಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆ, ಗುಂಡು ಕಲ್ಲು ಎತ್ತುವ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ತಾಲೂಕಾ ರೈತ ಕಾರ ಹುಣ್ಣಿಮೆ ಸಾಂಸ್ಕೃತಿಕ ಕ್ರೀಡಾ ಉತ್ಸವ ಟ್ರಸ್ಟ್ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅನುದಾನದಲ್ಲಿ ಜಿಲ್ಲಾ ಮಟ್ಟದ ಸಿಂಧನೂರು ಮುಂಗಾರು ಕಾರು ಹುಣ್ಣಿಮೆ ಸಂಭ್ರಮ 2025 ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಆಸಕ್ತ ರೈತರು ಯುವಕರು ಭಾಗವಹಿಸಿ ಎಂದು ರೈತ ಮುಖಂಡ ರವಿಗೌಡ ಮಲ್ಲದಗುಡ್ಡ ತಿಳಿಸಿದರು. 2.1 ಟನ್ ತೂಕದ ಕಲ್ಲು ಎಳೆಯುವ ಸ್ಪರ್ಧೆ ವಿಜೇತರಿಗೆ ಪ್ರಥಮ ಬಹುಮಾನ 40,000, ದ್ವಿತೀಯ 30,000, ತೃತೀಯ 20,000, ನಾಲ್ಕನೇ ಬಹುಮಾನ 10,000 ರೂಪಾಯಿ ಹಾಗೂ ಸಂಗ್ರಾಣಿ ಕಲ್ಲು ಸ್ಪರ್ಧೆ ವಿಜೇತರಿಗೆ ಪ್ರಥಮ 11,000, ದ್ವಿತೀಯ 9,000, ತೃತೀಯ 7,000 ರೂಪಾಯಿ ಸೇರಿದಂತೆ ವಿವಿಧ ಸ್ಪರ್ಧೆಗಳಿಗೆ ಬಹುಮಾನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಚಂದನಗೌಡ ಮೇಟಿ, ಹಿರಿಯರಾದ ಅಗರಪ್ಪ ಗಾಳಿ, ಸಣ್ಣ ಮಲ್ಲಪ್ಪ ಮಾಡಗಿರಿ, ಅಮರೇಶ್ ಬೂತ್ಲದಿನ್ನಿ, ನರಸನಗೌಡ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿಷಯ ತಿಳಿಯಲಂತ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ತಮ್ಮ ಸಹಾಯ ಸಹಕಾರ ಪ್ರತಿ ವರ್ಷವೂ ಕೂಡ ನೀಡ್ತಾ ಬಂದಿದ್ದೀರಿ. ಈ ವರ್ಷವೂ ಕೂಡ ಈ ಸಿಂಧನೂರು ತಾಲೂಕಿನ ಜನತೆಗೆ ಈ ವಿಷಯವನ್ನು ತಿಳಿಸಬೇಕಂತೇಳಿ ನಾನು ಮಾಧ್ಯಮ ಮಿತ್ರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಅದರ ಜೊತೆಗೆ ಯಾಕಂದರೆ ಈ ಇನ್ನೂ ವಿವಿಧ ಕಾರ್ಯಕ್ರಮಗಳನ್ನು ಈ ವರ್ಷ ನಾವು ಆಯೋಜನೆ ಮಾಡಬೇಕು ಅಂದ್ಕೊಂಡಿದ್ವಿ. ಆದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅನುದಾನ ಬರುವುದು ತಡವಾಗಿರೋದ್ರಿಂದ ಮಹಿಳೆಯರಿಗಾಗಿ ಕೂಡ ನಾವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿತ್ತು. ಅದೇ ರೀತಿ ಈ ಒಂದು ಕಾರ್ಯಕ್ರಮಗಳನ್ನು ಮುಂದಿನ ವರ್ಷದಲ್ಲಿ ನಮ್ಮ ಈ ಒಂದು ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮೇಟಿ ಚನ್ನನಗೌಡರು, ನರಸನಗೌಡರು, ಮಹಾಂತಗೌಡರು, ಅದೇ ರೀತಿ ಅಗರಪ್ಪ ಗಾಳಿಯವರು, ಇನ್ನು ಉಳಿದ ಎಲ್ಲ ರೈತರು ಒಮ್ಮತದಿಂದ ಅತ್ಯಂತ ಸಂಭ್ರಮದಿಂದ ಈ ಹಬ್ಬವನ್ನು ನಾವು ಪ್ರತಿ ವರ್ಷ ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಆಯೋಜನೆ ಮಾಡುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ. ಡಾಕ್ಟರ್ ನಾಗರಾಜ್ ಕಾಟ ಅವರ ಸೇವೆಯಿಂದ ಬಡಜನರಿಗೆ ಸಾಕಷ್ಟು ಅನುಕೂಲವಾಗಿದ್ದು, ಯಾವುದೇ ಕಾರಣಕ್ಕೂ ಅವರನ್ನು ಸಿಂಧನೂರಿನಿಂದ ವರ್ಗಾವಣೆ ಮಾಡಬಾರದು ಎಂದು ಕರವೇ ಜಿಲ್ಲಾ ಉಪಾಧ್ಯಕ್ಷ ದೇವೇಂದ್ರಗೌಡ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾಗರಾಜ್ ಕಾಟ್ವಾ ದಂಪತಿಗಳ ಸೇವೆ ಸಿಂಧನೂರಿಗೆ ಅತ್ಯವಶ್ಯಕವಾಗಿದೆ. ಕಡು ಬಡವರ ಹೆರಿಗೆ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ನಡೆಸಿ ಸಾಕಷ್ಟು ಗರ್ಭಿಣಿಯರ ಜೀವ ಉಳಿಸುವ ಕೆಲಸ ಮಾಡಿದ್ದಾರೆ. ಅಂತಹವರ ಸೇವೆ ಸಿಂಧನೂರಿಗೆ ಅನಿವಾರ್ಯವಿದೆ. HIV ಪೀಡಿತ ಗರ್ಭಿಣಿಯರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅವರ ಆರೋಗ್ಯವನ್ನು ಕೂಡ ಕಾಪಾಡುವ ಕೆಲಸ ಮಾಡಿದ್ದಾರೆ. ಉತ್ತಮವಾಗಿ ಸೇವೆ ಸಲ್ಲಿಸುವ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬಾರದು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಘಟಕದ ಅಧ್ಯಕ್ಷ ಲಕ್ಷ್ಮಣ ಭೋವಿ, ನಗರ ಘಟಕದ ಅಧ್ಯಕ್ಷ ರಫಿ ಕುನ್ನಟಗಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶರಣಬಸವ ಮಲ್ಲಾಪುರ್, ಉಪಾಧ್ಯಕ್ಷರಾದ ರಾಜಸಾಬ್ ಗಾಂಧಿನಗರ, ಬಾಸು ಸಾಬ್, ಬಸವರಾಜ್ ಟೇಲರ್, ಶಂಕರಪ್ಪ ಭೋವಿ ಇತರರು ಇದ್ದರು. ಅತ್ಯಂತ ಕಡು ಬಡವರ ಹೆರಿಗೆ ಏನಿದೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗುವುದನ್ನು ನಾವು ಕಂಡಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯನ್ನು ಗಮನಿಸಿದಾಗ ಹೆರಿಗೆಯ ಪ್ರಮಾಣ ಬಹಳ ಕುಸಿತ ಇತ್ತು ಮತ್ತು ಅಲ್ಲಿರ್ತಕ್ಕಂಥ ಹೊರರೋಗಿಗಳ ವಿಭಾಗ ಮತ್ತು ಒಳರೋಗಿಗಳ ವಿಭಾಗ ಕೂಡ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅವ್ರು ಬಂದ ನಂತರ ಇನ್ನೂ ಉಳಿದ ಡಾಕ್ಟರ್ ಒಳಗೊಂಡು ಅತ್ಯುತ್ತಮ, ಯಾಕಂದ್ರೆ ಸಾರ್ವಜನಿಕ ಆಸ್ಪತ್ರೆ ತುಂಬ ಬಡ ರೋಗಿಗಳು ಒಂದು ಅನುಕೂಲ ಆಗ್ತಾ ಇದೆ. ಸಾಲ್ಗುಂದ ಗ್ರಾಮದ ಹನುಮಂತಮ್ಮ ಗೋವಿಂದಪ್ಪ ದಾಸರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು, ಶಾಲೆಗೆ ಹೆಚ್ಚುವರಿಯಾಗಿ 5 ಕೊಠಡಿಗಳನ್ನು ಒದಗಿಸುವಂತೆ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರಿಗೆ ಶಾಲೆಯ SDMC ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು. ಸಾಲ್ಗುಂದ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆಗೆ ಆಗಮಿಸಿದ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರಿಗೆ ಸರ್ಕಾರಿ ಪ್ರೌಢಶಾಲೆಯ SDMC ಪದಾಧಿಕಾರಿಗಳು ಶಾಲೆಯ ಪರಿಸ್ಥಿತಿ ಮನವರಿಕೆ ಮಾಡಿಕೊಡುತ್ತಾ ಶಾಲೆಯಲ್ಲಿ 8, 9, 10ನೇ ತರಗತಿಯಲ್ಲಿ 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು, ಈಗಿನ ಕೊಠಡಿಗಳಲ್ಲಿ ಮಕ್ಕಳಿಗೆ ಸರಿಯಾಗಿ ಬೋಧಿಸುವುದು ಸಾಧ್ಯವಿಲ್ಲ. ಆಹಾರ ದಾಸ್ತಾನು, ಕ್ರೀಡೆ, ಗ್ರಂಥಾಲಯ, ಕನಿಷ್ಠ 5 ಕೊಠಡಿಗಳು ಬೇಕು. ರಂಗವೇದಿಕೆ ಅವಶ್ಯಕತೆ ಇದೆ ಮತ್ತು ಶಾಲೆಯ ಮೇಲೆ ಹೈಟೆನ್ಷನ್ ವೈರ್ ಹೋಗಿದ್ದು ಅದನ್ನು ಸ್ಥಳಾಂತರಿಸಬೇಕೆಂದು ಶಾಸಕರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ SDMCಯ ಎಲ್ಲ ಸದಸ್ಯರು ಹಾಜರಿದ್ದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಕುಡಿಯುವ ನೀರಿನ ಕೆರೆ ರಸ್ತೆಯಲ್ಲಿರುವ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ನಾಳೆಯಿಂದ 21ನೇ ತಾರೀಕಿನವರೆಗೆ ಉಚಿತ ಯೋಗ ಶಿಬಿರವನ್ನು ಬೆಳಗ್ಗೆ 5:30ರಿಂದ 7 ಗಂಟೆವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಯೋಗ ಗುರು ಭಾಸ್ಕರ್ ತಿಳಿಸಿದ್ದಾರೆ. ಪತಂಜಲಿ ಆರೋಗ್ಯ ಕೇಂದ್ರ, ಯೋಗ ಕುಟೀರ ಹಾಗೂ ಕನಕದಾಸ ಶಿಕ್ಷಣ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ
ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗ ಗುರು ಭಾಸ್ಕರ್ ಅವರ ನೇತೃತ್ವದಲ್ಲಿ ಉಚಿತ ಯೋಗ ಶಿಬಿರವನ್ನು ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಜೂನ್ 19ರಿಂದ 21ರವರೆಗೆ 3 ದಿನ ಬೆಳಗ್ಗೆ 5:30ರಿಂದ 7 ಗಂಟೆಯವರೆಗೆ ಏರ್ಪಡಿಸಲಾಗಿದೆ. ಆರೋಗ್ಯವಾಗಿ ಜೀವನ ಸಾಗಿಸಲು ಈ ಅವಕಾಶವನ್ನು ತಪ್ಪದೆ ಬಳಸಿಕೊಂಡು ಯೋಗ ಶಿಬಿರದಲ್ಲಿ ತಾಲೂಕಿನ ಸಾರ್ವಜನಿಕರು ಭಾಗವಹಿಸಲು ಸಂಘಟಕರು ಮನವಿ ಮಾಡಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿಗಾಗಿ 1,000 ಕೋಟಿ ಅನುದಾನ ಶಾಸಕ ಹಂಪನಗೌಡ ಬಾದರ್ಲಿ. ನಗರದಲ್ಲಿ ಮುಂಗಾರು ಕಾರು ಹುಣ್ಣಿಮೆ ನಿಮಿತ್ತ ಜೂನ್ 20 ಮತ್ತು 21ರಂದು ವಿವಿಧ ಸ್ಪರ್ಧೆ. ಡಾಕ್ಟರ್ ನಾಗರಾಜ್ ಕಾಟ್ವಾ ಅವರನ್ನು ವರ್ಗಾವಣೆ ಮಾಡಬಾರದು ದೇವೇಂದ್ರ ಗೌಡ. ಸಾಲುಗುಂದ ಸರ್ಕಾರಿ ಪ್ರೌಢಶಾಲೆಗೆ ಕೊಠಡಿ ನಿರ್ಮಿಸಲು ಶಾಸಕರಿಗೆ ಮನವಿ. ಜೂನ್ 19, 20, 21ರಂದು ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಉಚಿತ ಯೋಗ ಶಿಬಿರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ. ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM ವಿದ್ಯಾರ್ಹತೆ ದ್ವಿತೀಯ PUC, ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ ಕಾಲೇಜ್ DMLT DHI ಕೋರ್ಸ್ಗಳು ವಿದ್ಯಾರ್ಹತೆ SSLC ದ್ವಿತೀಯ PUC ವಿಜ್ಞಾನ ಅವಧಿ 3 ವರ್ಷ. ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ, ನರ್ಸಿಂಗ್ GNM, ಪ್ಯಾರಾಮೆಡಿಕಲ್ DMLT ಹಾಗೂ DHI ಕಾಲೇಜ್ ಸಿಂಧನೂರು. ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಫೋನ್ ನಂಬರ್ 8197143588, 8904242655, 9036731385. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.